ಅದು ಮುನ್ನಾರಿಗೆ ಹೋಗಿದ್ವಿ ಅವಾಗ ಕೇಳ ಸರಿ ಹರೀಶ್ ಅವ್ರ ಕಡೆಯಿಂದ ಗಿಡ ನೆಡುವ ಕಾರ್ಯಕ್ರಮ ಏನಾರ ಆ ಪಾರ್ಟಿಗೆ ಡ್ಯಾಮೇಜ್ ಆಯ್ತು ಹರಿಯೇ ನಿನ್ನ ಹೆಸರು ಉಳಿಸಿದೀನಿ ನಾನು ಮಣ್ಣಿಗೆ ಕೈ ಹಾಕ್ತಂಗೆ ಅಲ್ಲ ಇಂದ್ರ ಫೋನ್ ಮಾಡ್ಲಿಲ್ವಾ ರಂಬೆ ಉರ್ವೇಶ ಅನ್ನುವ ಹಾಗೆ ಸೀರೆಗೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪವಿತ್ರ ಮಾತಾಡ್ತಾ ಇರೋದು. ಇವತ್ತು ಸ್ವಲ್ಪ ಶಾಪಿಂಗ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಗುರುವಾರ ಊರಿಗೆ ಹೋಗಬೇಕು, ಯಾಕಂದರೆ ವರಮಹಾಲಕ್ಷ್ಮಿ ಮಾಡೋಕ್ಕೆ ಊರಿಗೆ ಹೋಗಬೇಕು. ಹಂಗಾಗಿ ಸ್ವಲ್ಪ ಬಿಂದಿಗೆ ಮತ್ತು ಸೀರೆ ಅದೆಲ್ಲ ತೊಗೊಂಬರೋಣ ಅಂತ ನಾನು ಹರಿ ಹೋಗ್ತಾ ಇದ್ದೀವಿ. ಹರಿ ಮತ್ತು ನನ್ನ ಮಗ ಇಬ್ಬರೂ ಅಲ್ಲಿ ಅಂಗಡಿ ಹತ್ರ ಇರ್ತೀನಿ ಬಾ ಅಂದರು. ನಾನು ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಟೈಮ್ ಬಂದು 10:30 ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ನೋಡೋಣ ಏನೇನು ತೊಗೊಂಬರ್ತೀವಿ ಅಂತ. ಹಂಗೆ ಸುಮ್ಮನೆ ರ್ಯಾಂಡಮ್ ವ್ಲಾಗ್ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ನನ್ನ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹೋಗೋಣ ಬನ್ನಿ. ಇನ್ನೊಂದು ಇದೆ, ಅದು ಮುನ್ನಾರಿಗೆ ಹೋಗಿದ್ವಿ ಅವಾಗ ಕೇಳ ಸರಿ ಅದು ಕಲರ್ ಹೀಗೆ ಎಲ್ಲಿ ನೋಡ್ತಿದ್ಯಾ ನೀನು? ಪರ್ಚೇಸಿಂಗ್ ಮಾಡೋದು ವೀಡಿಯೋ ಮಾಡ್ತಾ ಇದ್ದೀನಿ. ಅದು ಬ್ಲೂ ಇದೆಯಲ್ಲ ಕೆಳಗಡೆ ಹಾಂ ಡಿಸೈನ್ ಒಂದೇನು ಕಲರ್ ಮಾತ್ರ ಲೈಟ್ ಕಲರ್ ಅದು ವೈಟ್ ಸಿಲ್ಕ್ ಸರ್ ಮೇಡಮ್ 3.5 1.5 ಅದು ಒಂದು ಓಪನ್ ಮಾಡಿ ತಗೊಳ್ಳಿ ಮೇಡಮ್. ಬೇಕಾರೆ ಇಲ್ಲ ಅದು ಚೆನ್ನಾಗಿತ್ತು. ಪಿಕಾಕ್ ಸರಿ ಕಲರ್ ಡಿಸೈನ್ ಬಂದಿದೆ ಸರಿ. ಅದು ಇವಾಗ ಮಾಮೂಲಿ ಅದೇ ತಗೊಳ್ಳೋದು, ಅದನ್ನ ನಾನು ಹೇಳಿದ್ದು ಆ ಥರ ಬಿಂದಿಗೆ ಅಂತ. ಅದು ಕೊಡಪ್ಪ ಒಂದು ಸಾಕಲ್ವಾ ಇಷ್ಟು? ಎಷ್ಟು? ಆನ್ಲೈನಿಂದ ಗಿಡ ಬುಕ್ ಮಾಡಿದ್ದೆ. ಇವಾಗ ಹರೀಶ್ ಅವ್ರ ಕಡೆಯಿಂದ ಗಿಡ ನೆಡುವ ಕಾರ್ಯಕ್ರಮ ನಡೀತಾ ಇದೆ. ಏನೇನ್ ಗಿಡ ಬುಕ್ ಮಾಡಿದ್ಯಪ್ಪ? ಓಪನ್ ಮಾಡಿ ಕಾಣಿಸ್ತದೆ ಏನೇನ್ ಗಿಡ ಅಂತ. ಓಪನ್ ಕರೋ, ಜಲ್ದಿ ಜಲ್ದಿ ಓಪನ್ ಕರೋ.
ತಿಂಡಿ ಆಯಿತು, ಕಾಫಿ ಆಯಿತು. ತಿಂಡಿ ತಿಂದಿಲ್ಲ, ರೆಡಿ ಆಗಿದೆ ಒಟ್ಟಿನಲ್ಲಿ. ಹುಷಾರು. ಕತ್ರಿ ತಗೊಂಡು ಕಟ್ ಮಾಡು ಮರಿ. ಪ್ಲೇಟ್ ಇರಂಗೈತೆ ಅಲ್ಲಿ ನೋಡು ಅರಿ ಹಿಂದೆ. ಸ್ಟ್ರಾಂಗ್ ಇಲ್ಲ, ಹಾಂ, ಎಲ್ಲ ಕ್ರೇಪ್ ಹಾಕಿ ಮಸ್ಬಿಟ್ಟಾರೆ. ಅದು ಹಾಳಾಗಬಾರ್ದು ಅಂತ ನರ್ಸರಿಲಿ ಕೇಳಿದೆ ರೀ, ಏನು ಬಾಯಿಗೆ ಬಂದಿದೆ ರೇಟ್ ಹೇಳ್ತಾರೆ. ಸ್ನೇಕ್ ಪ್ಲಾಂಟ್ ಅದಕ್ಕೆ ಅವರು ತಗೊಂಬಂದು ಕೊಡ್ತಾರೆ. ಇವರು ನಾ ಇದಕ್ಕೆಲ್ಲ ತುಳಸಿ ಗಿಡ ಹಾಕ್ಬಿಟ್ಟು ಕೊಡ್ತೀನಿ. ಎಂತಿಗೆ ಯಾರ್ಗಾನ ಸೇಲ್ ಮಾಡಿ. ಕೊಡು, ನಾ ಇನ್ನೊಂದು ಗಿಡ ಹಾಕಂತೀನಿ ಅದ್ರೊಳಗೆ. ಏನ್ ಗಿಡ ಹಾಕ್ತಿ? ಇದಿಷ್ಟು ಚಿಕ್ಕ ಬಟ್ಟಲ್ಲಿ ಏನ್ ಗಿಡ ಬರಲ್ಲ. ಅಲ್ಲಿ ಸ್ಟ್ರಾಂಗ್ ಆಗಿದ್ಯಾ ನೋಡಪ್ಪ, ಮೊದಲು ಸಾಫ್ಟ್ ಆಗಿದ್ಯಾ. ಹಂಗಾರೆ ಇನ್ನೂ ಒಂದು ಇದು ಪಾಟ್ ಬುಕ್ ಮಾಡ್ಬೇಕು ಅನ್ಸುತ್ತೆ. ಎಷ್ಟ್ ಮಾಡಿ ಮನೇನ ಕಾರ್ಡ್ ಮಾಡಕ್ ಮಾಡಿದ್ಯಾ ನೀನು? ಹೆಂಗೆ ಅಂತ ಮಾಡೈತಿ ಅಂದ್ರೆ ಫ್ರೆಶ್ ಗಾಳಿ ಬರ್ಲಿ ಮನೆಯೊಳಗೆ ಬಂದ ತಕ್ಷಣ ಅಂತ. ಇದ್ರೊಳಗಡೆ ಗಾಳಿ, ಅದು ಸ್ನೇಕ್ ಪ್ಲಾಂಟ್ ಎಷ್ಟು ಒಳ್ಳೇದು ಗೊತ್ತಾ. ಒಂದ್ಸತಿ ಉಸಿರಾಡಕ್ಕೆ ಇಟ್ಕಲ್ಲ ನಿನ್ಗೆ ಗಾಳಿ. ಎಟಕ್ತದೆ. ಅದಕ್ಕೆ ಈ ಥರದ್ದು ಇನ್ನ 3 ಏನೋ ತಗೊಂಡಿದ್ದೀನಿ. ಸ್ನೇಕ್ ಪ್ಲಾಂಟೇ ಮನೇಲಿ 3 ಏನೋ ಆಯ್ತು. ಎಲ್ಲೇ ರೂಮ್ಗೆ ಹೋದ್ರು ರೂಮಲ್ಲೂ ಒಂದು ಬೇಕು. ಇದೇಂದ್ರು ಇದು? ಸ್ನೇಕ್ ಪ್ಲಾಂಟ್. ಇದು ಸ್ನೇಕ್ ಪ್ಲಾಂಟ್. ಸ್ನೇಕ್ ಪ್ಲಾಂಟ್ ಇದು. ಸ್ನೇಕ್ ನೋಡಿದ್ದೆ, ಬಟ್ ಸ್ನೇಕ್ ಪ್ಲಾಂಟ್ ನೋಡಿದ್ದಿಲ್ಲ. ನೋಡಲ್ಲಿ ಅದೇನೆ ಬುಕ್ ಮಾಡಿದ್ದು. ಇನ್ನು ರಾತ್ರಿ ಕೇಳ್ತಿದ್ನಲ್ಲ ಪಾಪ, ಇದೇ ನಮ್ಮ ಮೊದಲೆಲ್ಲ ಬಟ್ಟೆ ಬುಕ್ ಮಾಡ್ತಿದ್ದೆ, ಇವಾಗ ಬರೇ ಗಿಡನೇ ಬುಕ್ ಮಾಡ್ತಿದ್ದೆಲ್ಲಮ್ಮ ಮನೆ ತುಂಬ ಅಂತಾನೆ. ಒಂದು ಕೆಳಗಡೆ ಪೇಪರ್ ಏನಾರು ಹಾಕ್ಕೊಂಡು ಮಣ್ಣೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕ್ರಿ. ಮೇಲ್ಗಡೆ ಪೇಪರ್ ಎಲ್ಲ ಹಂಗಂಗೆ ಐತೆ ನೋಡೋದು, ತೆಗಿ ಅರಿ. ಅಲ್ಲಿ ಮೇಲೆ ಪೇಪರ್ ಎಲ್ಲ ಹಂಗಂಗೆ ಐತೆ ನೋಡಿ. ಅದು ನನಗೆ ಗಿಡ ಎಲ್ಲ ನೆಡಕ್ಕೆ ಬರಲ್ಲ, ಗಿಡ ತರಕ್ಕೆ ಗೊತ್ತು. ಅದಕ್ಕೆ ಗಿಡ ನೆಡೋರ್ನ ಕೂರಿಸ್ಕೊಂಡು ಗಿಡ ನೆಡ್ಸ್ತಾ ಇದ್ದೀನಿ. ನಾನಿಲ್ಲಿ ಕಾರ್ಮಿಕ, ನೀನಿಲ್ಲಿ ಹೋದಾರ? ಹಂಗೆ ಅನ್ಕೋ, ಒಂದು 5 ನಿಮಿಷ ಗಿಡ ನೆಟ್ಟಾದ್ಮೇಲೆ ನೀನು ಓನರು, ಆಮೇಲೆ ನಾನು ಕಾರ್ಮಿಕ ಆಗ್ತೀನಿ. ಅದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು. ಗಿಡ ತೊಗೊಂಬಂದಿದ್ನ ಮನಿ ಪ್ಲ್ಯಾಂಟು, ಮತ್ತು ಇನ್ನೊಂದು ಯಾವುದೋ 3-4 ಗಿಡ ತಂದಿದ್ದೆ. ಅದು 15 ದಿನಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬೇಕು, 15 ದಿನಕ್ಕೆ ಒಂದ್ಸತಿ. ಇವ್ರು ಏನು ಮಾಡಿಬಿಟ್ಟಾರೆ, ವಾರಕ್ಕೆ 4-5 ಸತಿ ನೀರು ಹಾಕ್ಬಿಟ್ಟವ್ರೆ. ಗಿಡದಲ್ಲಿ ಬರೀ ಕಡ್ಡಿಗಳಾಯ್ತು ಅಷ್ಟೇ, ಎಲೆಗಳು ಯಾವುದೂ ಇಲ್ಲ, ಎಲ್ಲ ಉದ್ರೋಗ್ಬಿಟ್ಟೈತೆ. ಹಂಗೆ ಮಾಡಿ ಇಟ್ಟಿದ್ರು. ಅದಕ್ಕೆ ಹೇಳ್ತಾ ಇದ್ದೀನಿ, ಇವಾಗ ಇದಕ್ಕೆ ಬರೀ 15 ದಿನಕ್ಕೆ ಒಂದ್ಸತಿ ಅರ್ಧ ಲೋಟ ನೀರು ಹಾಕ್ಬೇಕಷ್ಟೇ. ಕೇಳಿಸ್ತಾ ಹರೀಶ್? ನನಗೆ ಗೊತ್ತಿಲ್ಲ, ಮರಗಳು ಬೆಳೆಸಿರಲ್ಲ, ಹಾಕೋದಷ್ಟೇ ಗೊತ್ತು ನನಗೆ. ಹಳ್ಳಿಲಿದ್ದು ಮರ ಬೆಳೆಸಕ್ ಬರಲ್ಲ ಅನ್ಬಿಟ್ಟಲ್ಲಪ್ಪ. ನೋಡು, ನಾನು ಗಿಡ ಹಾಕ್ತಾ ಇದೀನಿ ಅಂತ ಮಳೆ ಬರ್ತಾಯ್ತು. ಅದೇ ಮಳೆ ಬರ್ತಾಯ್ತು. ಬಂತು ದಿವಸ ಉಯ್ಬೇಕು ಮಳೆ ಹಿಂಗೆ. ಏನು ಯಾಕೆಂದ್ರೆ ಕಸ ಮಾಡ್ಕೊಡೋದು ಗೊತ್ತಲ್ಲ ನಮಗೆ, ಗೊತ್ತಲ್ಲ ಇರ್ತಾರೆ. ಮಳೆ 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 ಬರಲಿ, ನನಗೇನು ಪ್ರಾಬ್ಲಮ್ ಇಲ್ಲ. ಪಾಪಂಗೆ ಊಟ ಕೊಡೋಕೆ ಒಂದ್ಸತಿ ಅವಾಗ ಒಂದು 5 ನಿಮಿಷ ನಿಂತೋಗ್ಲಿ. ಆಮೇಲೆ ಇದು ಎಂತ, ಅವನನ್ನು ಕರ್ಕೊಂಬರ್ಬೇಕಾದ್ರೆ ಒಂದು 5 ನಿಮಿಷ ನಿಂತೋಗ್ಲಿ. ಆಮೇಲೆ ಟ್ಯೂಷನ್ಗೆ ಬಿಡಕ್ಕೆ ಹೋಗ್ಬೇಕಾದ್ರೆ ಒಂದು 5 ನಿಮಿಷ ನಿಂತೋಗ್ಲಿ ಅಷ್ಟೇ. ಅದಾದ್ಮೇಲೆ ಜೋರಾಗಿ ಬರಲಿ ಮಳೆ. ಇದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದು ಪಾಟ್ ನೋಡೇ ನಾನು ಬುಕ್ ಮಾಡಿದೆ ಆ ಗಿಡನ. ಅದೇನು ಪಾಟ್ ಗೊತ್ತಾ? ಗೂಬೆ. ಎಲ್ಲ ತೋರ್ಸು, ಓಪನ್ ಮಾಡಿ, ನೀಟಾಗಿ ಓಪನ್ ಮಾಡಿ. ಅದು ಹಣ್ಣೆಲ್ಲ ಕಿತ್ತಾಕ್ಬಿಡಪ್ಪು. ಹೇಳ್ದೆ ದೊಡ್ಡದಾಗಿ ಬೆಳೆಯುತ್ತೆ, ಅದನ್ನ ದೊಡ್ಡ ಪಾಟಿಗೆ ಹಾಕ್ಬೇಕು. ಅದು ದೊಡ್ಡದಾಗೆ ಬೆಳೆಯುತ್ತೆ ಅಗ್ಲವಾಗಿ. ಅದು ಗೂಬೆ ಇದು ನಾನು ಫುಲ್ ಕಟ್ ಮಾಡಲ್ಲ, ಈ ಬಾರ್ಡರ್ ಕಟ್ ಮಾಡ್ಕೊಂತೀನಿ. ಅದ್ ಕಟ್ ಮಾಡಿದ್ರೆ ವೇಸ್ಟ್ ಆಗ್ಬಿಡಲ್ವಾ? ಇಲ್ಲಾಂದ್ರೆ ಇದು ಒಳಗಡೆ ಇದಿಷ್ಟು ಫುಲ್ ಮಿಂಡಿಂಗು ಮೇಲ್ ಬರಲ್ಲ. ಅದು ಅರ್ಥ ಮಾಡ್ಕೊ, ಅವ್ರು ಮಣ್ಣು ಫಿಲ್ ಮಾಡಿರ್ತಾರೆ, ನಿಮ್ಗೆ ಅಷ್ಟಕ್ಕೆ ಫಿಲ್ ಮಾಡಿರಲ್ಲ. ಇಲ್ಲಿ ಕಂಟೆ ಎಕ್ಸ್ಟ್ರಾ ದೊಡ್ಡದಿದೆ ನೋಡು, 1/2 ಇಂಚು. ಅದನ್ನ ಎತ್ತಿದ್ರೆ ಮಾತ್ರ ಅದ್ ಮೇಲ್ ಬರೋದು. ನೋಡೋಣ ಅದನ್ನ. ಇಡೀ ಬಾಕ್ಸ್ ಕಟ್
ಇಲ್ಲ ಅದನ್ನ ಹಾಕು ನೋಡೋಣ ಆಮೇಲೆ ಬೇಕಾದ್ರೆ. ನಾನು ಮೊನ್ನೆ ಹೇಳ್ದೆ ನೋಡಿ ಈ ಥರ ಲೋಟಸ್ ಥರದ್ದೊಂದು ತೊಗೊಂಬಂದಿದ್ದೀನಿ ಅಂತ, ಇದೇನೋ ಹೆಸರು ಮರ್ತೋದೆ. ಈ ಗಿಡನ ಅದು ಆನೆ ಒಳಗೆ ಹಾಕೋಣ ಅಂತ ಅಂದ್ಕೊಂಡೆ, ಆದರೆ ಅದು ಹಿಡಿತಾ ಇಲ್ಲ ಅದ್ರೊಳಗಡೆ. ಅದಕ್ಕೆ ಈ ಪಾಟ್ ಒಳಗೆ ಯಾವ್ದಾದ್ರು ಹಾಕೋಣ ಅಂದ್ಕೊಂಡೆ. ನಾನು ಏನು ಅಂದ್ಕೊಂಡೆ ಗೊತ್ತಾ, ಈ ಗೂಬೆದು ಪಾಟ್ ಇದೆಯಲ್ಲ, ಅಮ್ಮ ದೇವ ನೋಡಿ ಸಾಕಾಗಿದೆ. ಇದನ್ನ ಈ ಗಿಡನ ತುಂಬಾ ದೊಡ್ಡದಾಗ್ಬೋದಾ? ಏನೋ ದೊಡ್ಡದಾಗತ್ತಂತ ಇದು ಎಲ್ಲ 4 ಇಂಚ್ ಅಷ್ಟೇ ಬೆಳೆಯೋದು, ತೀರಾ ದೊಡ್ಡದಾಗಲ್ಲ ಅವೆಲ್ಲ. ಇಷ್ಟೇ ಕಣೆ ಅಷ್ಟೇ. 4 ಇಂಚ್ ಯಾರು 4 ಇಂಚ್ ಗಿಡ ಬೆಳಿತವೆ ಅಂತ ಹೇಳೋದು? ಅಲ್ಲಿ ಬರ್ದಿದ್ರು ರೀ. ಇರೋ ನಾನೇನು ಹೇಳ್ತಾ ಇದ್ದೀನಿ ಅನ್ನೋದೇ ಮರ್ತೋಯ್ತು. ನಾನು ಹಿಂಗೆ ಏನಾರು ಮಾತಾಡ್ತಾ ಇರ್ತೀರ, ಇವ್ರು ಮಧ್ಯೆ ಮಾತಾಡ್ತಾರ, ನಂಗೆ ಮತ್ತೆ ಹೋಗ್ಬಿಡುತ್ತೆ. ಈ ಗೂಬೆ ಪಾಟ್ ಒಳಗೆ ಈ ಗಿಡ ಹಾಕೋಣ ಅನ್ಕೊಂಡೆ, ಆದರೆ ಇದು ತೆಗಿಯೋಕ್ಕಾಗಲ್ಲ ಅಂತ ಹೇಳ್ತವ್ರು, ಕಟ್ ಮಾಡಬೇಕು ಅಂತ. ಚೆನ್ನಾಗಿರೋದನ್ನ ಕಟ್ ಮಾಡೋಕ್ಕಾಗತ್ತಾ ನೋಡೋಣ. ಇದು ನರ್ಸರಿಲಿ ಕೇಳಿದೆ ರೀ, 1,500 ರೂಪಾಯಿ ಹೇಳಿದ್ರು ಇದು ಗಿಡನ. ಆನ್ಲೈನಲ್ಲಿ ಕಮ್ಮಿ ಇತ್ತು, ತಗೊಂಬಿಟ್ಟೆ. ಇದಕ್ಕೆಲ್ಲ ಇನ್ನು ಮಣ್ಣು ಬೇಕು, ಆಮೇಲೆ ತಂದು ಕೊಡ್ತೀನಿ ನಾನು. ರಾತ್ರಿನೇ ಹೇಳ್ದೆ ಮಣ್ಣು ಎಕ್ಸ್ಟ್ರಾ ತಗೊಂಬನ್ನಿ ಅಂತ. ಊರಿಂದ 1 ಮೂಟೆ ಮಣ್ಣು ತಗೊಂಬಂದಿದ್ದೆ, ಆಯ್ತಾ? ನಾನು ಗೊಬ್ಬರ ಮಾಡಿರೋದು. ಅದೇ ನೀವೇ ಗೊಬ್ಬರ ಮಾಡಿದ್ದು, ನಾನು ಮಾಡಿದೆ ಅಂತ ಹೇಳ್ಕೊತಾ ಇದ್ದೀನ. ಆ ಊರಿಂದ ಗೊಬ್ಬರದ್ದು ಮಣ್ಣು ತಗೊಂಬಂದಿದ್ರು. ಅದನ್ನ ಎಂತ ಮತ್ತೊಯ್ತು ನನಗೆ. ಊರಿಂದ 1 ಮೂಟೆ ಗೊಬ್ಬರದ ಮಣ್ಣು ತಗೊಂಬಂದಿದ್ರು. ನಾನು ಹೇಳಿದ್ದೀನಿ ರಾತ್ರಿನೇ ಮಣ್ಣು ಬೇಕು, 3 ಗಿಡ ಬಂದಿದೆ, ಮಣ್ಣು ಬೇಕು ಅಂತ. ಇಲ್ಲೊಂದು ಕವರಲ್ಲಿ ತಂದು ಇಟ್ಕೊಂಡಿದ್ರು. ಅದೇ ಸಾಕಾಗುತ್ತೆ ಅಂದ್ಬಿಟ್ಟು ಇವಾಗ ಸಾಕಾಗ್ತಿಲ್ಲ, ರಾತ್ರಿ ತಗೊಂಬಂದು ಮತ್ತೆ ಹಾಕ್ತೀನಿ ಅಂತಾರೆ. ರಾತ್ರಿಗೆ ಅಂದರೆ ಅದು ಇನ್ನೂ ನಾಳಿಕೆ ಆಗುತ್ತೆ. ಏನಾರ ಆ ಪಾಟಿಗೆ ಡ್ಯಾಮೇಜ್ ಆಯ್ತು ಅರಿಯೇ, ಅದು ಕಟ್ ಮಾಡಬೇಡಿ ಅಂದ್ರು ಮಾಡ್ತವ್ರೆ. ಸ್ಟ್ರಾಂಗ್ ಆಗೈತದು, ಚೆನ್ನಾಗಿದೆ ಅದು. ನಿಧಾನಕ್ಕೆ ಆ ಕಡೆ ಈ ಕಡೆ ಮಣ್ಣು ತೆಗೆದು ನೋಡಿದ್ರೆ ಬರ್ಬೋದನ್ನೋ ರೀ. ಬರಲ್ಲ ಅಂತೀಯ? ಆಗ್ತಾ ಚಾಕು ಹಾಕೇ ಬಿಟ್ಟ ಕಡೆಗೂನು. ತೆಗಿ, ಹಂಗೆ ಹೇಳ್ತಾರೆ ಅದು. ಇವಾಗೇನು ಅದು ಕಟ್ ಮಾಡಿದ್ರೆ ಬೇರು ಕಟ್ ಆಗತ್ತೆ ಅಂತನಾ? ಪಾಟಿಗೇನು ಆಗ್ಬಾರ್ದು. ನಿಧಾನ. ಬಂತು ಎಲ್ಲ. ಈ ಗಿಡ ಸೈಡ್ ಗಿಡ ಮುಂದೆ ಇರೋದು ಇದೆಲ್ಲ ಬೇರು ನೋಡಿ, ಇದೆಲ್ಲ ಸಣ್ಣ ಬೇರುಗಳು ಹೊಡ್ಕೊಂತಾವ. ಅದು ಹಣ್ಣೆಲೆ ಕಿತ್ತಾಕ್ಬಿಡುವ್ರಿ. ಏನೂ ಆಗಲ್ಲ, ಅದು ಇದಾಗುತ್ತೆ ಬಿಡು. ಇದು ಹೊಡ್ಕೊಳತ್ತಂತ. ಹೊಡಿಯುತ್ತೆ, ಎಲ್ಲ ಹೊಡಿಯುತ್ತೆ. ಎಲ್ಲ ಮಿಕ್ಸ್ ಮಾಡಿ ಅದು ತೆಂಗಿನ ನಾರು ಹಾಕಿದ್ರೆ ಒಳ್ಳೇದಂತೆ. ಅದು ಏನು ತೆಂಗಿಂದು ಕಾಯಿದು ಚಿಪ್ ನಾರ್ ಥರ ಏನೋ ಬರುತ್ತಲ್ಲ, ಗುಂಜು ಏನೋ ಅಂತಾರಲ್ಲ, ಅದನ್ನ ಹಾಕೋದು. ರೈತ ಅನ್ಕಂತೀಯ? ಹೆಂಗೆ ಏನು ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ರೈತ ಪಾಟುಗಳೆಲ್ಲ ಬೆಳೆಯಲ್ಲ ರೈತ. ಮತ್ತೆ ದೊಡ್ಡ ಗಿಡ ಆಗ್ಲಿ ಚಿಕ್ಕ ಗಿಡ ಆಗ್ಲಿ ಎಲ್ಲದಕ್ಕೂ ಯೂಸ್ ಮಾಡೋದು ಒಂದೇ ತಾನೇ, ಫಲವತ್ತತೆ ಮಣ್ಣು. ಕಡೆಗೂ ಗೂಬೆಗೆ ಒಂದ್ ಗತಿ ಕಾಣಿಸ್ತೆ ನಿಮ್ಗೆ. ಅದು ಏನ್ ಗೊತ್ತ, ದೊಡ್ಡದ್ ಕಾಕು ಅನ್ನಿದ್ದು ಅವೇನೋ ಸೈಡಲ್ಲೆಲ್ಲ ಹೊಡ್ಕೊಂತವೆ ಅಂದಲ್ಲ, ಮತ್ತೆ ಅದು ಸೈಡಲ್ಲಿ ನಾನು ಕೇಳಿದೆ ಈ ಥರದ್ದು ಇನ್ನೊಂದು ಬೆಳೆಯುತ್ತಾ ಏನು ಅಂತ. ಸೈಡಲ್ಲಿ ಈ ಏನಂದ್ರು, ಸೈಡಲ್ಲಿ ಮೊಳಕೆ ಥರ ಬರುತ್ತೆ, ಅದನ್ನ ಕಿತ್ತು ನೀವು ಬೇರೆದಕ್ಕೆ ಹಾಕೊಬೋದು ಅಂತ ಅಂದರು. ಒಂದೇ ತೊಗೊಂಡೋಗಿ 15 ದಿನಕ್ಕೆಲ್ಲ ಸೈಡಲ್ಲಿ ಬೆಳೆಯುತ್ತೆ ಅಂದರು. ತಂದಾಗಲೇ 1 ವಾರ ಆಗೈತಲ್ಲ, ನೋಡೋಣ. ಪುಟಾಣಿ ಪಾಟ್ ಏನಾಯ್ತಲ್ಲಿ? ಪ್ಲಾಸ್ಟಿಕ್ ಮರಿ. ಏನ್ ಮರಿ? ಗಿಡದ ಅಲ್ಲಿ ಬರಲ್ಲ, ಮೇಲ್ ಬರುತ್ತೆ, ಒಳಗ್ ಬರುತ್ತಂತ. ಮಣ್ಣು ಹಾಕೋದಕ್ಕೆ ಅದ್ರಲ್ಲಿ ಇದಕ್ಕೆ ಹಾಕಿ, ಇದಕ್ಕೆ ಅದಕ್ಕೆ ಹಾಕು. ಹೇಳಿದ ಮಾತು ಒಂದಿಷ್ಟು ಕೇಳಲ್ಲ.
ನೀನು ಅಷ್ಟೇ, ನಿನ್ನ ಮಗನೂ ಅಷ್ಟೇ. ರಾತ್ರಿನೇ ಹೇಳಿದ್ದೀನಿ ಇನ್ನೂ ಒಂದು ಕವರ್ ಮಣ್ಣು ತೊಗೊಂಬನ್ರಿ ಅಂತ. ಏನದು ಕಲರ್ ಆಗೈತಲ್ಲ? ಹೇಳಿ ಜಡಿ ಮಣ್ಣ. ಇನ್ನು ಇದಕ್ಕೆ ಹಾಕಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ನಾನು ಅದು ಸ್ಟ್ರಾಂಗ್ ಇಲ್ಲ ಅಂದಲ್ಲ? ಐತೆ ಬಟ್ ಇದ್ರಲ್ಲಿ ಇದು ನೋಡಿ ಹೊಡಿಯಕ್ಕೆ ಜಾಗ ಇಲ್ಲ, ಇರೋದು ಚೆನ್ನಾಗಿ ಕಾಣಿಸುತ್ತೆ. ಓಕೆ ಎಲ್ಲ ಈ ಪಾಟ್ ಎತ್ತು ಕಾಣಲ್ಲ, ಬ್ಲ್ಯಾಕ್ ಕಲರ್ದು. ಬೆಳೆಯಕ್ಕೆ ಜಾಗ ಇಲ್ಲ ಅಂತ. ಅದು ಸ್ಟ್ರಾಂಗ್ ಇಲ್ವಲ್ಲ? ಸ್ಟ್ರಾಂಗ್ ಇದೆ. ಸ್ಟ್ರಾಂಗ್ ಇದೆಯಾ ಎಲ್ಲ ನೋಡು. ತೆಗಿಯಕ್ಕಾಗಲ್ಲ ಆ ಥರ ಹೌದಾ? ಹೋಗ್ಬಿಡುತ್ತೆ. ಇದು ಚೆನ್ನಾಗಿದೆ, ಸ್ಟ್ರಾಂಗ್ ಇದೆ. ಸರಿ ಹಾಕು, ಅದಕ್ಕೆ ಹಾಕು. ಇನ್ನೊಂದೆರಡು ಗಿಡ ಮತ್ತೆ ಒಂದೆರಡು ಪಾಟು ಆರ್ಡ್ರ್ ಮಾಡ್ತೀನಿ. ಇದು ಅದು ಹೋಯ್ತಾ, ಅದು ಗೂಬೆದು ಕತೆ ಮುಗಿತಾ ಕಟ್ಟು? ಚೆನ್ನಾಗಿದೆ, ಪ್ರಾಬ್ಲಮ್ ಏನಿಲ್ಲ. ಬಟ್ ಅದ್ರಲ್ಲಿ ತುಂಬಾ ಚಿಕ್ಕ ಗಿಡಗಳು ಬೆಳವಣಿಗೆ ಆಗಲ್ಲ, ಅಷ್ಟೇ ಇರುತ್ತೆ. ಗಿಡ ಯಾವತ್ತು ಚಿಕ್ಕದಾಗಿ ಇರೋಲ್ಲ, ದೊಡ್ಡದಾಗುತ್ತೆ ಯಾವತ್ತು. ಮಣ್ಣು ಸುತ್ತಾಕು. ನಾವು ಇವತ್ತು ಯೋಚನೆ ಮಾಡೋದು ಬೇಡ, ಮುಂದಿನ ದಿವಸಕ್ಕೆ ಬೆಳವಣಿಗೆ ಆಗುತ್ತಲ್ಲ ಅದನ್ನು ಯೋಚನೆ ಮಾಡಿ. ಮಳೆ ಬಂತು. ನಿನ್ ಮಗ ಏನ್ ಮಾಡ್ಬಿಟ್ಟವನ್ ಗೊತ್ತಾ? ಇನ್ನೊಂದು ಅದು ಗಿಡ ಐತಲ್ಲ, ಆ ಗಿಡದ ಎಲೆ ಎಲ್ಲ ಕಿತ್ಬಿಟ್ಟು ಕೆಳಗೆ ಉದುರಿಸ್ಬಿಟ್ಟವನೆ. ಅವನೆಲ್ಲ ನೀನು ಗಾಳಿ ಬರ್ತದೆ ಅಂತ ಹೇಳಿರ್ತಾರೆ, ಎಲ್ಲಿ ಗೊತ್ತಾಯ್ತು ಅಂತ ಸ್ಮೆಲ್ ನೋಡಕ್ ಹೋಗಿರ್ತಾರೆ, ಕಿತ್ತಿತ್ತು. ನನ್ನ ಮಗ ಏನ್ ಮಾಡ್ಬಿಟ್ಟವನ್ ಗೊತ್ತಾ? ಒಂದು ಗಿಡ ತಂದಿದ್ದೀನಿ, ಅದ್ರ ಬಗ್ಗೆ ಹೇಳ್ದೆ, ಈ ತರ ಫ್ರೆಶ್ ಗಾಳಿ ಬರುತ್ತೆ, ಇಷ್ಟೇ ನೀರ್ ಹಾಕ್ಬೇಕು 15 ದಿನಕ್ಕೆ, ಹಂಗೆ ಅಂತ ಹೇಳಿದ್ದೀನಿ. ಅವನೇನ್ ಮಾಡ್ಬಿಟ್ಟಾನೆ, ಏನ್ ಅನ್ಕೊಂಡಾನೋ ಅವ್ನ ಮೈಂಡ್ ಸೆಟ್ ಅಲ್ಲಿ ಗೊತ್ತಿಲ್ಲ. ಗಿಡ ಒಂದೂ ಇಲ್ಲ, ಮೊದ್ಲೇ ಒಂದ್ ಗಿಡದಲ್ಲಿ ಎಲೆ ಇಲ್ದಂಗೆ ಕೊಂಬೆ ಬಿಡೋಗ್ಬಿಟ್ಟೆ. ಕೊಂಬೆ ಮಾತ್ರ ಐತೆ, ಒಂದ್ರಲ್ಲೂ ಎಲೆ ಇಲ್ಲ. ಇನ್ನೊಂದ್ ಗಿಡದಲ್ಲಿ ಇವ್ನ ಏನ್ ಮಾಡ್ಬಿಟ್ಟಾರೆ, ಎಲ್ಲ ಎಲೆ ಕಿತ್ಬಿಟ್ಟವನೆ. ಅಮ್ಮ ಏನಮ್ಮ ಎಲೆ ಕಿತ್ತಿದೀನಿ, ಫ್ರೆಶ್ ಗಾಳಿನೇ ಇಲ್ವಲ್ಲಮ್ಮ, ಫ್ರೆಶ್ಶೇ ಬರ್ತಿಲ್ಲ, ಸ್ಮೆಲ್ಲೇ ಬರ್ತಿಲ್ಲ ಅಂತಾನೆ. ಅದು ಗಾಳಿ ಮಾತ್ರ ಬರೋದು, ಫ್ರೆಶ್ ಆಗಿ ಸ್ಮೆಲ್ ಬರಲ್ಲ ಅಂದ್ಮೇಲೆ ಸುಮ್ಮನಾದ. ಹಂಗೆ 2 ಗಿಡ ಹೋಯ್ತು. ನೋಡೋಣ, ಒಂದು ಚಿಗುರುತ್ತೈತೆ ಅಂದ್ರೆ ಕಡ್ಡಿ ಇದೆಯಲ್ಲ, ಅದು ಒಣಗಿಲ್ಲ. ಒಣಗಿದ್ರೆ ಮೇ ಬಿ ಅದು ಗಿಡ ಹಾಳಾಯ್ತು ಅಂತ. ಒಣಗಿಲ್ಲ, ನೋಡೋಣ. ಇಟ್ಟಿದ್ದೀನಿ, ಒಂದರಲ್ಲೂ ಎಲೆ ಬಿಟ್ಟಿಲ್ಲ, ಎಲ್ಲ ನುಣ್ಣಗೆ ತೆಗೆದ್ಬಿಟ್ಟವನು. ಯಾವ್ದಕ್ಕೆ ಮಣ್ಣು? ಕೆಲವೊಂದು ಚಿಕ್ಕ ಕವರ್ ತಂದು ಫಿಲ್ ಮಾಡ್ತಾರೆ. ಕತೆ. ನನ್ನ ನರ್ಸರಿಲಿ ತಂದಿದ್ದು ಇದೊಂದು, ಈ ಥರದ್ದೇ ಒಂದು ಸ್ನೇಕ್ ಪ್ಲ್ಯಾಂಟು ತೊಗೊಂಬಂದಿದ್ದು. ಇದಕ್ಕೆ ಮಾತ್ರ 1,500 ರೂಪಾಯಿ ಹೇಳಿದ್ರು. ನಾನು ಬೇಡ ಅಂದ್ಬಿಟ್ಟು ಆನ್ಲೈನಲ್ಲಿ ಸರ್ಚ್ ಮಾಡಿದಾಗ ಸಿಕ್ತು. ಗಿಡ ನೆಡೋರು ಅವರೇ, ಗಿಡಕ್ಕೆ ದುಡ್ಡು ಕೊಡೋರು ಅವರೇನೆ. ಅದು ಗೂಬೆ ಪಾಟ್ ಎತ್ತಿಡು, ಹಾಳು ಮಾಡಿ ಇಡ್ಬೇಡ ಅದನ್ನು. ಇನ್ನು ಮಣ್ಣು ಆಯ್ತಲ್ಲ, ಅದನ್ನೆಲ್ಲ ಇದು ಮಾಡ್ಬಿಡಪ್ಪ, ಎಲ್ಲ ಎತ್ತು ಗಿಡಕ್ಕೆ ಹಾಕು. ಹಾಕ್ತೀನಿ. ಅದೇ ಮಣ್ಣು ಅಷ್ಟು ಕರ್ರಗೈತೆ. ಮಣ್ಣೆಲ್ಲ ಇದು ಗೊಬ್ಬರ. ಇಲ್ಲಿ ಮೊನ್ನೆ ಲಾರಿ ತಂದು ಲಾರಿ ಇದು ಮಣ್ಣು ನಿಲ್ಸಿದ್ರಲ್ಲ, ಸಖತ್ತಾಗಿತ್ತು. ರೆಡ್ ಕಲರ್ ಮಣ್ಣು. ಎತ್ಕೊಂಬರೋಣ ಅಂತ ಎತ್ಕೊಂಬರೋಣ ಅಂತ ಅನ್ಕೊಂತಿದ್ದೆ. ಆಮೇಲೆ ಅಲ್ಲೆಲ್ಲ ಗೊತ್ತಿರೋ ಆಂಟಿದೀರಿ ಇದ್ರಲ್ಲ, ನೋಡ ರಿಷನ್ ಹೆಂಡ್ತಿ ಮಣ್ಣು ಎತ್ಕೊಂಡು ಹೋಗಿ ಒಂಚಿಲ್ಲ ತಂದವಳೆ ಅಂತಾರೆ ಅಂದ್ಬಿಟ್ಟು ಸುಮ್ಮನಾಗೋದು. ನಿನ್ನ ಹೆಸರು ಉಳಿಸಿದೀನಿ ನಾನು, ಮಣ್ಣಿಗೆ ಕೈ ಹಾಕ್ತಂಗೆ. ಆಯ್ತು, ನಮ್ಮ ಕೆಲಸ ಮಾಡ್ಕೊಡ್ಬೇಕು. ರಾತ್ರಿ ತಂದು ನೀಟಾಗಿ ಮಣ್ಣು ಹಾಕ್ಬಿಟ್ರೆ ಒಳ್ಳೇದು. ಇಲ್ಲ ನಾಳೆ ತತ್ತೀನಿ, ನಾಡಿ ತತ್ತೀನಿ ಅನ್ಬಿಡ. ಎಲೆ ಕಿತ್ತಾಕ್ಬಿಟ್ಟಿದ್ಯಲ್ಲ ಹರೀಶಾ, ಅದ್ರದ್ದು ಲೋಟಸ್ತು ಈ ಕಡೆ ಐತ್ ನೋಡು, ಬೀಳ್ಸಿದ್ಯಾ ನೋಡು. ಇಲ್ಲ, ಅದು ಹೊಡ್ಕೊಂಡಿರೋದು. ಅದು ಹೊಡ್ಕೊಂಡು ನೋಡು ಆಚೆಗೆ ಬಂದ್ಬಿಟ್ಟದಾಗ್ಲಿ. ನೀರ್ ಹಾಕ್ಬಿಡು ನಿನ್ ಕೈಯಾರೆ. ಬರೇ ಅರ್ಧ ಸುಮ್ಮನೆ ಅಷ್ಟೇ. ಎಲ್ಲ ಇಲ್ಲೇ ಸಾಕು ಅರಿ. ಅಷ್ಟೇ, ಎಲ್ಲ ಇಲ್ಲೇ ಇಟ್ಟಿರ್ರಿ. ನನ್ನ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ಮೇಲೆ ನನ್ಗೆ ಎಲ್ಲಿ ಬೇಕೋ ಅಲ್ಲಿ ಇಟ್ಕೊತೀನಿ. ಅಷ್ಟೇ ಸಾಕು.
ನಂಗೆ ಈ ಗಿಡ ತುಂಬ ಇಷ್ಟ ಆಯಿತು. ಇವಾಗ ಗಿಡ ನೆಡುವ ಕಾರ್ಯಕ್ರಮ ಮುಗೀತು ಅಷ್ಟೇ ಗೈಸ್, ಮುಗೀತು. ಎಲ್ಲ ಅಲ್ಲೇ ಸಾಲಲ್ಲಿ ಗಿಡ ರೀ. ಅವರು ಮೆಟ್ಲು ಕಸ ಗುಡ್ಸೋರು ಬಂದಿದ್ದಾರೆ ಈ ಕಡೆ ಸಾಲಲ್ಲಿ, ಈ ಕಡೆ ಲೈನಲ್ಲಿ ಇಟ್ಬಿಡಿ. ಅವ್ರ ಮೆಟ್ಲೆಲ್ಲ ಕಸ ಗುಡ್ಸ್ಕೊಂಡು ಒರೆಸ್ಕೊಂಡು ಹೋಗ್ತಾರೆ, ಆಮೇಲೆ ನಾನು ಎತ್ತ ಆ ಕಡೆ ಜೋಡಿಸ್ಕೊಂತೀನಿ. ಕಸ ಗುಡ್ಸೋರು ಬಂದಿದ್ದಾರೆ, ದಿನ ಬಂದು ಕಸ ಗುಡಿಸಿ ಒರೆಸ್ಬಿಟ್ಟು ಹೋಗ್ತಾರೆ ಅವರು ಒಬ್ರು. ಅವ್ರದ್ದೆಲ್ಲ ಆದಮೇಲೆ ನಾನು ಎತ್ತಿ ಒಳಗೆ ಎತ್ಕೊತೀನಿ. ಅಲ್ಲಿವರೆಗೂ ಸ್ವಲ್ಪ ಬಿಸಿಲಿಗೆ ಇಡೋಣ. ಅವರು ಹೇಳಿದ್ದಾರೆ 15 ದಿನಕ್ಕೆ ಒಂದ್ಸತಿ ಬಿಸಿಲಿಗೆ ತಂದಿಡಿ ಅಂತ. ಹಾಗಾಗಿ ಸ್ವಲ್ಪ ಬಿಸಿಲಲ್ಲಿ ಇವತ್ತು ಸೂರ್ಯ ಬರಲ್ಲ ಅಂತ ಹೇಳೋಣ. ಸೂರ್ಯ ಬರಲ್ಲ ಅನ್ನ ಫೋನ್ ಮಾಡಿದ್ನಾ? ಮೆಸೇಜ್ ಮಾಡಿದ್ನ. ಮಾಡ್ತಾನೆ ಹೇಳಪ್ಪ ನಿಮಗೆ. ಸೂರ್ಯನೂ ಮಾಡ್ತಾನೆ, ಚಂದ್ರನೂ ಮಾಡ್ತಾನೆ. ನೆಕ್ಸ್ಟು ಇಂದ್ರ ಕ್ಲೀನ್ ಮಾಡೋದೇ ಕೆಲಸ ನನ್ನ ಮನೇಲಿ. ಅಲ್ಲ, ಇಂದ್ರ ಫೋನ್ ಮಾಡ್ಲಿಲ್ವಾ? ರಂಬೆ ಉರ್ವೇಶ್ವರ್ ಮೇಲ್ಗಡೆ ಕಾಯ್ತಾವ್ರೆ ಅಂತ. ಅವ್ರಿಗೆ ನಾವು ಜೊತೆಲೆ ಬಿಟ್ಬಿಟ್ಟು ನನ್ನ ಜೊತೆ. ಅಷ್ಟೇ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಗುಡ್ ನೈಟ್. ಆಯ್ತು, ಟೇಕ್ ಕೇರ್, ಬೈ ಬೈ, ಗುಡ್ ನೈಟ್ ಅಲ್ಲ, ನೋಡ್ಬಿಟ್ಟು ನಿನ್ಗೆ ರಾತ್ರಿ ಕಾಣಿಸ್ತಾ ಇತ್ತಲ್ಲ. ಗುಡ್ ನೈಟ್ ಆಯ್ತು, ಗುಡ್ ನೈಟ್ ಅಂತ ಇದ್ದೀನಿ. ಹೇಳು ಅಷ್ಟೇ ಗೈಸ್, ಬೈ.